ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಸಮಾಜಶಾಸ್ತ್ರ ದೃಶ್ಯ ಮಾಧ್ಯಮ ಬೋಧನೆ ಪ್ರಸ್ತುತಪಡಿಸುತ್ತಿರುವವರು ಬಸವರಾಜು MC, ಸಮಾಜಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ತಗ್ಗಹಳ್ಳಿ, ಮಂಡ್ಯ ತಾಲೂಕು, ಮಂಡ್ಯ ಡಿಸ್ಟ್ರಿಕ್ಟ್, ಮಂಡ್ಯ ಜಿಲ್ಲಾ ಸಮಾಜಶಾಸ್ತ್ರ ವೇದಿಕೆ MSF ಮಂಡ್ಯ. ಪ್ರೀತಿಯ ವಿದ್ಯಾರ್ಥಿಗಳೇ, ಕೋವಿಡ್-19 ಸೋಂಕು ಮಹಾಮಾರಿಯಿಂದ ಕಾಲೇಜಿಗೆ ಬರಲಾಗದ ಈ ಸ್ಥಿತಿಯಲ್ಲಿ ನೀವು ಇರುವಲ್ಲಿಗೆ ಸಮಾಜಶಾಸ್ತ್ರವನ್ನು ತಲುಪಿಸುವಂಥ ಕಾರ್ಯವನ್ನು ನಮ್ಮ ಮಂಡ್ಯ ಜಿಲ್ಲಾ ಸಮಾಜಶಾಸ್ತ್ರ ವೇದಿಕೆ ಕೈಗೊಂಡಿದೆ. ಈ ಭಾಗವಾಗಿ ಅಧ್ಯಾಯ 1 ಭಾರತೀಯ ಸಮಾಜದ ರಚನೆಯಲ್ಲಿನ ವಿವಿಧತೆಯಲ್ಲಿ ಏಕತೆಯ ಭಾಗವನ್ನು ಪಡಿಸುತ್ತಿದ್ದೇನೆ. ವಿದ್ಯಾರ್ಥಿಗಳೇ, ಈ ಅಧ್ಯಯನದ ಮೊದಲ ಭಾಗದಲ್ಲೇ ಬಹುವಿಧ ಸಮಾಜದ ಬಗ್ಗೆ ತಿಳಿದಿದ್ದೀರಿ. ನಮ್ಮ ಭಾರತೀಯ ಸಮಾಜ ರಚನೆಯಾಗಿರುವುದು ಹಲವಾರು ಜನಾಂಗೀಯ ಸಮೂಹಗಳು, ಧರ್ಮಗಳು, ಜಾತಿಗಳ ಸಮೂಹಗಳಿಂದಲೇ ಎನ್ನಬಹುದು. ಇವೆಲ್ಲವೂ ಅವರದೇ ಆದಂತಹ ವೈವಿಧ್ಯ ಸಂಸ್ಕೃತಿಗಳನ್ನು, ಆಚಾರಗಳನ್ನು ಒಳಗೊಂಡಿರುವಂಥದ್ದು. ನಮ್ಮ ಭಾರತದಲ್ಲಿ ಎಷ್ಟೇ ವೈವಿಧ್ಯತೆಗಳಿದ್ದರೂ ಸಹ ಏಕತೆಯನ್ನು ಕಾಣುವಂಥದ್ದು, ಅಂದರೆ ವಿವಿಧತೆಯಲ್ಲಿ ಏಕತೆ. ಪರೀಕ್ಷೆಯಲ್ಲಿ 10 ಅಂಕದ ಪ್ರಶ್ನೆಗಳಿಗೆ ಅಥವಾ 5 ಅಂಕದ ಪ್ರಶ್ನೆಗಳಿಗೆ ಈ ಭಾಗದಲ್ಲಿ ಬರುವಂಥ ಸಾಧ್ಯತೆ ಹೆಚ್ಚಿದೆ. 10 ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿ ಕೇಳ್ತಾರೆ ಅಂತ ಹೇಳಿದ್ರೆ, ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆ ಇದನ್ನು ಸಮರ್ಥಿಸಿ ಅಂಥೇಳಿ ಚಟುವಟಿಕಾ ಆಧಾರಿತ ಪ್ರಶ್ನೆಯೂ ಸಹ ಕೇಳ್ಬೋದು, ಅಥವಾ ವೈವಿಧ್ಯತೆಯ ಅಂಶಗಳನ್ನು ಚರ್ಚಿಸಿ ಅಂಥೇಳಿ 5 ಅಂಕದ ಪ್ರಶ್ನೆಗಳಿಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಭಾರತದಲ್ಲಿ ಏಕತೆಯ ಅಂಶಗಳನ್ನು ಅಥವಾ ಏಕತೆಯ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳುವಂಥ ಸಾಧ್ಯತೆಯೂ ಸಹ ಇರುತ್ತದೆ. ಸೊ ಹಾಗಾಗಿ ಈ ಭಾಗವೂ ಸಹ ಬಹಳ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರುವಂಥದ್ದು. ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನು ತಿಳಿಯೋದಕ್ಕಿಂತ ಮುಂಚೆ ವೈವಿಧ್ಯತೆಯ ಅಂಶಗಳನ್ನು ತಿಳಿಯುವಂಥದ್ದು ಬಹಳ ಮುಖ್ಯ. ಇಲ್ಲಿ ಭಾರತೀಯ ಸಮಾಜ ಒಂದು ವಿಶಿಷ್ಟ ಸಮಾಜ. ಇಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವಂಥದ್ದು ಮೊದಲು ವೈವಿಧ್ಯತೆಯ ಸ್ವರೂಪ. ಇದರ ಲಕ್ಷಣಗಳನ್ನು ನಾವು ಪ್ರಮುಖವಾಗಿ 5 ರೀತಿಯಲ್ಲಿ ನೋಡುವಂಥದ್ದು, ಅಂದರೆ ವೈವಿಧ್ಯತೆಯ ಸ್ವರೂಪಗಳು. ಮೊದಲನೆಯದಾಗಿ ಪ್ರಾಂತೀಯ ವೈವಿಧ್ಯತೆ ಅಥವಾ ಭೌಗೋಳಿಕ ವೈವಿಧ್ಯತೆ, ಎರಡನೆಯದಾಗಿ ಭಾಷಾ ವೈವಿಧ್ಯತೆ, ಮೂರನೆಯದಾಗಿ ಧಾರ್ಮಿಕ ವೈವಿಧ್ಯತೆ, ಸಾಂಸ್ಕೃತಿಕ ವೈವಿಧ್ಯತೆ, ಜನಾಂಗೀಯ ವೈವಿಧ್ಯತೆ. ಮೊದಲು ಪ್ರಾಂತೀಯ ವೈವಿಧ್ಯತೆ ಅಂದರೆ ಭೌಗೋಳಿಕ ವೈವಿಧ್ಯತೆ. ಇಲ್ಲಿ ನಮ್ಮ ಭಾರತದಲ್ಲಿ ವಿಶಾಲ ಪರ್ವತಗಳ ಅಂತ ಇರುವಂಥದ್ದು, ದಟ್ಟ ಅರಣ್ಯಗಳಿವೆ, ಹಾಗೆಯೇ ಮರುಭೂಮಿ, ಹಾಗೆಯೇ ಸಮುದ್ರ ಆಗಿರ್ಬೋದು, ಮತ್ತು ಶೀತ ವಲಯ, ಅಂದರೆ ಇಲ್ಲಿ ಹಿಮಾಲಯದ ಅಂದರೆ ಉತ್ತರ ಪ್ರದೇಶದ ಕಡೆ ಎಲ್ಲ ಶೀತ ವಲಯ ಇರುವಂಥದ್ದು, ರಾಜಸ್ಥಾನದಲ್ಲಿ ಬಹಳ ವಿಪರೀತ ಬಿಸಿಲು ಹವಾಮಾನ ಇರುವಂಥದ್ದು. ಅಂದರೆ ಇವೆಲ್ಲವೂ ಸಹ ವೈವಿಧ್ಯತೆಯ ಅಂಶಗಳಾಗಿರುವಂಥದ್ದು, ಅಂದರೆ ಭೌಗೋಳಿಕ ವೈವಿಧ್ಯತೆಯ ಅಂಶಗಳಾಗಿರುವಂಥದ್ದು. ಅಂದರೆ ನಿಮ್ಮ ಸ್ಥಳೀಯವಾಗಿ ನಾವು ನೋಡುವಂಥದ್ದು, ಇಲ್ಲಿ ಕೆಲವೊಂದು ಕಡೆ ಕೆರೆ ಇರುವಂಥದ್ದು, ಹಳ್ಳ ಇರುವಂಥದ್ದು, ಅಥವಾ ಒಂದು ಬೆಟ್ಟ ಗುಡ್ಡಗಳು ಇರುವಂಥದ್ದು ನೀವೆಲ್ಲವೂ ಸಹ ನೋಡ್ತಾ ಇರ್ತೀರಿ. ಸೊ ಇವೆಲ್ಲ ಒಂದು ವೈವಿಧ್ಯತೆ ಇರುವಂಥದ್ದು. ಅಂದರೆ ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ಚಿರಾಪುಂಜಿ, ಅಂದರೆ ಮೌಸಿಮ್ ರಾಮ್ ಇರುವಂಥದ್ದು, ಮತ್ತು ರಾಜಸ್ಥಾನದಲ್ಲಿ ಮಳೆನೇ ಇಲ್ಲದೆ ಇರುವಂಥದ್ದು. ಇವೆಲ್ಲವೂ ಸಹ ವೈವಿಧ್ಯತೆಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಅಂದರೆ ಇವೆಲ್ಲವೂ ಸಹ ಒಂದು ಪ್ರಮುಖವಾಗಿ ಒಂದು ಭೌಗೋಳಿಕ ವೈವಿಧ್ಯತೆಯಲ್ಲಿ ನಾವು ನೋಡುವಂಥದ್ದು. ಹಾಗೆಯೇ ಎರಡನೆಯದಾಗಿ ಭಾಷಾ ವೈವಿಧ್ಯತೆ. ಈ ಭಾಷಾ ವೈವಿಧ್ಯತೆಯಲ್ಲಿ ಭಾರತದಲ್ಲಿ ಅನೇಕ ರೀತಿಯ ಭಾಷೆಗಳಿರುವಂಥದ್ದು. ಅಂದರೆ ಒಂದು ರೀತಿಯ ಒಂದು ಭಾಷಾ ಸಂಗ್ರಹಾಲಯ ಅಂಥೇಳಿ ಹೇಳ್ತೀವಿ. ಅಂದರೆ AR ದೇಸಾಯಿರವರು ಹೇಳಿರುವಂತೆ ಭಾರತವು ಒಂದು ಭಾಷಾ ಸಂಗ್ರಹಾಲಯ ಅಂಥೇಳಿ ನಾವು ಅವರೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುವ. ಯಾಕೆ ಭಾಷಾ ಸಂಗ್ರಹಾಲಯ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಸ್ಥಳೀಯವಾಗಿ ಹಲವಾರು ಭಾಷೆಗಳಿರುವಂಥದ್ದು. ಅಂದರೆ ಸುಮಾರು ಒಂದು ಅಂಕಿಅಂಶದ ಪ್ರಕಾರ 1652 ಭಾಷೆಗಳಿರುವಂಥದ್ದು. ಇದರಲ್ಲಿ ಈ ಒಂದು ಭಾಷಾ ಸಮೂಹಗಳಲ್ಲಿ ಭಾರತೀಯ ಸಂವಿಧಾನ ಅಧಿಕೃತವಾಗಿ ಒಂದು ಆಡಳಿತ ಭಾಷೆಯನ್ನಾಗಿ ನೀಡಿರುವಂಥದ್ದು 22 ಭಾಷೆಗಳಿಗೆ ಅಧಿಕೃತವಾಗಿ ನೀಡಿರುವಂಥದ್ದು. ಉದಾಹರಣೆಗೆ ಅಸ್ಸಾಮಿ ಇರ್ಬೋದು, ಬೆಂಗಾಲಿ ಇರ್ಬೋದು, ಗುಜರಾತಿ ಇರ್ಬೋದು, ಕನ್ನಡ ಆಗಿರ್ಬೋದು, ಕಾಶ್ಮೀರಿ ಆಗಿರ್ಬೋದು, ಹೀಗೆ ಅನೇಕ ಸುಮಾರು 22 ಭಾಷೆಗಳಿಗೆ ಒಂದು ಶಾಸ್ತ್ರೀಯ ಒಂದು ಸ್ಥಾನಮಾನವನ್ನು ನೀಡಿರುವಂಥದ್ದು. ಹಾಗೆಯೇ ಈ ಒಂದು ಭಾಷಾ ಸಮೂಹವನ್ನು 5 ಗುಂಪುಗಳಾಗಿ ವಿಭಾಗಿಸುವಂಥದ್ದು.
ಆ ಒಂದು 5 ಗುಂಪುಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಇಲ್ಲಿ ಇಂಡೋ ಆರ್ಯನ್ ಭಾಷೆಗಳು, ದ್ರಾವಿಡಿಯನ್ ಭಾಷೆಗಳು, ಆಸ್ಟ್ರಿಕ್ ಭಾಷೆಗಳು, ಟಿಬೆಟೋ ಬರ್ಮಾ ಭಾಷೆಗಳು, ಹಾಗೆಯೇ ಯುರೋಪಿಯನ್ ಭಾಷೆಗಳು. ಇಲ್ಲಿ ಇಂಡೋ ಆರ್ಯನ್ ಭಾಷೆಗಳು ಅಂತ ಹೇಳಿದ್ರೆ ಸಂಸ್ಕೃತ, ಹಿಂದಿ, ಬೆಂಗಾಲಿ, ಮರಾಠಿ, ಗುಜರಾತಿ, ಒರಿಯಾ, ಪಂಜಾಬಿ, ಬಿಹಾರಿ, ರಾಜಸ್ಥಾನಿ, ಅಸ್ಸಾಮಿ, ಸಿಂಧ್, ಕಾಶ್ಮೀರಿ, ಅಂದರೆ ಈ ಒಂದು ಭಾಷೆಗಳು ಇಂಡೋ ಆರ್ಯನ್ ಭಾಷೆಗಳು ಸೇರ್ತವೆ ಅಂತ ಹೇಳಿದ್ರೆ. ಬಹುಶಃ ನೀವು ಮೊದಲನೇ ಒಂದು ಆರ್ಯೀಕರಣ ಪ್ರಕ್ರಿಯೆಯಲ್ಲಿ ನೋಡಿರ್ಬೋದು, ಆರ್ಯರು ಅಥವಾ ದ್ರಾವಿಡರು, ಅಂದರೆ ಇಂಡೋ ಆರ್ಯನರ ಸಮೂಹಗಳು ಅಲ್ಲಿ ಆ ಒಂದು ಭಾಷೆಯನ್ನು, ಅಂದರೆ ಪ್ರಮುಖವಾಗಿ ಸಂಸ್ಕೃತವನ್ನು ಹೆಚ್ಚು ಬಳಸ್ತಾಯಿದ್ರು. ಸೊ ಅವೆಲ್ಲವೂ ಸಹ ಈ ಒಂದು ಗುಂಪಿಗೆ ಸೇರುವಂಥದ್ದು. ಹಾಗೆಯೇ ಅಂದರೆ ಇವೆಲ್ಲವೂ ಸಹ ಒಂದು ಉತ್ತರ ಭಾರತದಲ್ಲಿ ನಾವು ಪ್ರಮುಖವಾಗಿ ಗುರುತಿಸುವಂಥದ್ದು, ಹೆಚ್ಚಾಗಿ ಮಾತನಾಡೋ ಅಂಥದ್ದು ಉತ್ತರ ಭಾರತದ ಭಾಗದಲ್ಲಿ. ಇನ್ನು ದ್ರಾವಿಡಿಯನ್ ಭಾಷೆಗಳು ಅಂತ ಹೇಳಿದ್ರೆ, ಇಲ್ಲಿ ಈ ಒಂದು ಭಾಷಾ ಸಮೂಹಕ್ಕೆ ಸೇರಿರುವಂಥದ್ದು ತಮಿಳು, ಕನ್ನಡ, ತೆಲುಗು, ಮಲಯಾಳಂ ಭಾಷೆಗಳು. ಅಂದರೆ ಇಲ್ಲಿ ಬಹುತೇಕವಾಗಿ ದಕ್ಷಿಣ ಭಾರತದ ಕೆಲವೊಂದು ಏನು ರಾಜ್ಯಗಳು ಬರ್ತವೆ ಅವೆಲ್ಲವೂ ಸಹ ಆ ರಾಜ್ಯಗಳಲ್ಲಿ ಈ ಭಾಷೆಗಳು ಕಂಡುಬರುವಂಥದ್ದು. ಇನ್ನು ಆಸ್ಟ್ರಿಕ್ ಭಾಷೆಗಳು ಮುಂಡಾಲಿ, ಸಂತಾಲಿ, ಮೈಥಿಲಿ, ಡೋಗ್ರಿ ಭಾಷೆಗಳು, ಅಂದರೆ ಬಹುತೇಕ ಒಂದು ಏನು ಬುಡಕಟ್ಟು ಭಾಷೆಗಳೇನಿದೆ ಅವೆಲ್ಲವೂ ಸಹ ಆಸ್ಟ್ರಿಕ್ ಭಾಷೆಗಳಿಗೆ ಸೇರುವಂಥದ್ದು. ಹಾಗೆ 4ನೇದಾಗಿ ಟಿಬೆಟೋ ಬರ್ಮಾ ಭಾಷೆಗಳು, ಮಣಿಪುರಿ, ಬೋಡೋ, ಲಡಾಯಿ, ಅಂದರೆ ಏನು ಈಶಾನ್ಯ ಭಾಗದಲ್ಲಿ ಬರುವಂಥ ಬುಡಕಟ್ಟು ಸಮೂಹಗಳೇನಿದೆ ಆ ಬುಡಕಟ್ಟು ಸಮೂಹಗಳು ಈ ಭಾಷೆಗಳನ್ನು ಮಾತನಾಡುವಂಥದ್ದು. ಸೊ ಇವೆಲ್ಲವೂ ಸಹ ಟಿಬೆಟೋ ಬರ್ಮಾ ಭಾಷೆಗಳಿಗೆ ಸೇರಿರುವಂಥದ್ದು. ಇನ್ನು ಯುರೋಪಿಯನ್ ಭಾಷಾ ಸಮೂಹಕ್ಕೆ ಸೇರಿರುವಂಥದ್ದು ಇಂಗ್ಲೀಷು, ಪೋರ್ಚುಗೀಸು, ಫ್ರೆಂಚ್ ಭಾಷೆಗಳು. ಈ ಭಾಷೆಗಳು ಯುರೋಪಿಯನ್ ಭಾಷಾ ಸಮೂಹಕ್ಕೆ ಸೇರಿರುವಂಥದ್ದು. ಅಂದರೆ ಇವು ಪಾಂಡಿಚೇರಿನಲ್ಲಿ ಕಾಣುವಂಥದ್ದು. ಸೊ ಇವೆಲ್ಲವೂ ಸಹ ಒಂದು ಭಾಷಾ ವೈವಿಧ್ಯತೆಯನ್ನು ತೋರಿಸುವಂಥದ್ದು. ಇನ್ನು ಜನಾಂಗೀಯ ವೈವಿಧ್ಯತೆ, ನೀವು ಮೊದಲನೇ ಭಾಗದಲ್ಲಿ ನೀವು ಜನಾಂಗೀಯ ಸಮೂಹಗಳ ಬಗ್ಗೆ ನೀವು ಓದಿರ್ತೀರ. ಇಲ್ಲಿ ಏನು ಡಾಕ್ಟರ್ BS ಗುಹಾರ್ ಅವರು ಏನು 6 ರೀತಿಯ ಜನಾಂಗೀಯ ಸಮೂಹಗಳನ್ನು ವರ್ಗೀಕರಣ ಮಾಡಿದ್ದಾರೆ. ಸೊ ಈ ಒಂದು ಜನಾಂಗೀಯ ಸಮೂಹಗಳು ಸಾಕಷ್ಟು ವೈವಿಧ್ಯತೆಗಳನ್ನು ಒಳಗೊಂಡಿರ್ತದೆ ಅಂತ. ಅಂದರೆ ನಾವು ಪ್ರಮುಖವಾಗಿ ಡಾಕ್ಟರ್ BS ಗುಹಾರ್ ಅವರ ಜನಾಂಗೀಯ ಸಮೂಹಗಳನ್ನು ನೋಡೋದಾದರೆ ನೀಗ್ರೋಟೋ ಆಗಿರ್ಬೋದು, ಫ್ರೋಟೋಸ್ಟ್ರೇಟ್ಸ್ ಆಗಿರ್ಬೋದು, ಮಂಗೋಲೈಟ್ಸ್ ಆಗಿರ್ಬೋದು, ಮೆಡಿಟೇರಿಯನ್ಸ್ ಆಗಿರ್ಬೋದು, ಪಶ್ಚಿಮ ಬ್ರಾಕಿಸಫಲರ್ ಆಗಿರ್ಬೋದು, ಹಾಗೆಯೇ ನಾರ್ಡಿಕ್ ಆಗಿರ್ಬೋದು. ಅಂದರೆ ಇವೆಲ್ಲವೂ ಸಹ ಜನಾಂಗೀಯ ಸಮೂಹಗಳು ಅವರದೇ ಆದಂಥ ಏನು ಶಾರೀರಿಕ ಲಕ್ಷಣಗಳಾಗಿರ್ಬೋದು ಅಥವಾ ಆಚಾರ ವಿಚಾರಗಳಾಗಿರ್ಬೋದು, ಮನೋಭಾವನೆಗಳಾಗಿರ್ಬೋದು, ಇವೆಲ್ಲವೂ ಸಹ ವೈವಿಧ್ಯತೆಯಿಂದ ಕೂಡಿರ್ತವೆ ಅಂತ. ಉದಾಹರಣೆಗೆ ನೀವು ಈಶಾನ್ಯ ಭಾಗದ ಕಡೆ ಹೋದರೆ ಅಲ್ಲಿನ ಜನ ಒಂದು ಶಾರೀರಿಕ ಲಕ್ಷಣವೇ ಬಹಳ ಬೇರೆ ರೀತಿ ಇರುತ್ತೆ. ಚಪ್ಪಟೆ ಆಗಿ ಮೂಗು ಆಗಿರ್ಬೋದು, ಸಣ್ಣ ಕಣ್ಣುಗಳಾಗಿರ್ಬೋದು, ನೀವು ಗುರುತಿಸ್ತೀರ. ನೀವು ಬಹುಶಃ ನೀವೇನಾದರೂ ಪ್ರವಾಸದ ಕಡೆ ಹೋದರೆ, ಇಲ್ಲಿ ಗೋಲ್ಡನ್ ಟೆಂಪಲ್ ಕಡೆ ಹೋದರೆ ಅಲ್ಲಿ ಟಿಬೇಟಿಯನ್ಸ್ ಅಂತ ಇರ್ತಾರೆ. ಸೊ ಆ ಭಾಗದಲ್ಲಿ ಕಂಡುಬರುವಂಥ ಒಂದು ಜನ ನೀವು ಸ್ವಲ್ಪ ನಿಮಗೂ ಮತ್ತು ಅವ್ರಿಗೂ ಸಹ ಏನು ಡಿಫ್ರೆನ್ಸ್ ಇದೆ ಅಂತೇಳಿ ನೀವು ಗುರುತಿಸ್ತೀರ. ಸೊ ಇವೆಲ್ಲವೂ ಸಹ ವೈವಿಧ್ಯತೆಯನ್ನು ಗುರುತಿಸುವಂಥದ್ದು. ಆಯಿತಾ? ಮತ್ತು ಅಲ್ಲೇ ನೋಡಿ ನಿಗ್ರೋಟೋ ನಾವು ನೋಡೋದಾದರೆ ಇದು ಬಹುತೇಕ ಪ್ರಾಚೀನ ಆದಿವಾಸಿ ಸಮೂಹಗಳಲ್ಲಿ ಕಂಡುಬರುವಂಥದ್ದು. ಅಂದರೆ ದಕ್ಷಿಣದಲ್ಲಿ ಕಾಡರು, ಇರುಳ, ಅಂಡಮಾನಿ, ನಿಗ್ರೋಟೋ ಸಮೂಹಗಳು ಕಂಡುಬರ್ತವೆ. ಮತ್ತು ಉತ್ತರ ಭಾರತದಲ್ಲಿ ರಾಜಮಹಲ್ ಪರ್ವತದಲ್ಲಿ ಅಂಗಾಮಿ ನಾಗಾಗಳು ಸಹ ಈ ಒಂದು ನಿಗ್ರೋಟೋ ಸಮೂಹಕ್ಕೆ ಸೇರಿರುವಂಥದ್ದು. ಬಹುಶಃ ಚಿತ್ರದಲ್ಲಿ ಗಮನಿಸ್ತಾ ಇರ್ಬೋದು. ಈ ಏನು ಫೋಟೋಸು ಏನಿದೆ ಆ ಒಂದು ಶಾರೀರಿಕ ಲಕ್ಷಣಗಳು ಕಂಡುಬರುವಂಥದ್ದು. ಆಯಿತಾ? ಗುಂಪಾಗಿದೆ ನೋಡಿ, ಒಂದು 2 ಲೈನಲ್ಲಿ ನಿಂತಿದ್ದಾರೆ ನೋಡಿ. ಸೊ ಅವರು ನಿಗ್ರೋಟೋ ಸಮೂಹಕ್ಕೆ ಸೇರಿರುವಂಥದ್ದು. ಇನ್ನು ಫ್ರೋಟೋಸ್ಟ್ರೇಟ್ಸ್, ಸೊ ಇವರ ಲಕ್ಷಣಗಳು ಆದಿವಾಸಿ ಮಧ್ಯ ಭಾರತದಲ್ಲಿ ಕಂಡುಬರುವಂಥದ್ದು. ಬಹುತೇಕ ಮಧ್ಯ ಭಾರತದಲ್ಲಿ ಕಂಡುಬರುವಂಥದ್ದು, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಂಡುಬರುವಂಥ ಒಂದು ಸಮೂಹ. ಮತ್ತು ಇವರನ್ನು ಇಂಡೋ ಆರ್ಯನರು ಒಂದು ಕೆಳ ಪದಗಳಿಂದ ಅಥವಾ ದಾಸ, ದಸು ಎಂಬ ಪದಗಳಿಂದ ಕರೀತಾ ಇದ್ರು ಅಂತೇಳಿ ಈ ಚಿತ್ರವೂ ಸಹ ಇದೆ ನೋಡಿ. ಮತ್ತು 3ನೇದಾಗಿ ಮಂಗೋಲೈಟ್ಸ್ ಸಮೂಹಗಳು. ಮಂಗೋಲೈಟ್ಸ್ ಅಂತ ಹೇಳಿದ್ರೆ ಬಹುತೇಕವಾಗಿ ಏನು ಈಶಾನ್ಯ ಭಾಗದಲ್ಲಿ ಕಂಡುಬರುವಂಥದ್ದು ಅಸ್ಸಾಂ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಮಣಿಪುರ ಆಗಿರ್ಬೋದು, ತ್ರಿಪುರ ಆಗಿರ್ಬೋದು, ಈ ರಾಜ್ಯಗಳಲ್ಲಿ ಕಂಡುಬರುವಂಥದ್ದು. ಅವರ ಶಾರೀರಿಕ ಲಕ್ಷಣ ಸಣ್ಣ ಕಣ್ಣಾಗಿರ್ಬೋದು, ಬಿಳಿ ಮೈ ಬಣ್ಣ ಆಗಿರ್ಬೋದು, ತೆಳುವಾದ ಕೂದಲಾಗಿರ್ಬೋದು, ಚಪ್ಪಟೆ ಮೂಗಾಗಿರ್ಬೋದು. ಸೊ ಈ ಲಕ್ಷಣಗಳನ್ನು ಒಳಗೊಂಡಿರುವಂಥದ್ದು. ದೆನ್ 4ನೇದಾಗಿ ಮೆಡಿಟೇರಿಯನ್ಸ್ ಸಮೂಹಗಳು. ಈ ಸಮೂಹದಲ್ಲಿ ಬಿಳಿಯ ಜನಾಂಗವೆಂದು ಹೇಳಿ ಕರೆಯುವಂಥದ್ದು. ಮತ್ತು ಇವ್ರದ್ದು ಸಹ ಒಂದು ವಿಶಿಷ್ಟವಾದಂಥ ಲಕ್ಷಣಗಳನ್ನು, ಶಾರೀರಿಕ ಲಕ್ಷಣಗಳನ್ನು ಒಳಗೊಂಡಿರುವಂಥದ್ದು. ಉದ್ದ ತಲೆ ಆಗಿರ್ಬೋದು, ಕುಳ್ಳ ರಚನೆ ಆಗಿರ್ಬೋದು.
ಸೊ ಇವೆಲ್ಲವೂ ಸಹ ಇದೆ ಅಂಥೇಳಿ. ಸೊ ಇದರಲ್ಲೂ ಸಹ 3 ಭಾಗ ಇರುತ್ತೆ. ಪೇಲಿಯೋ ಮೆಡಿಟೇರಿಯನ್ಸು, ಓರಿಯೆಂಟಲ್ಲು ಅಥವಾ ಮೆಡಿಟೇರಿಯನ್ಸು. ಸೊ ಇವು 3 ಸಮೂಹ ಉಪಭಾಗಗಳು ಆ ಒಂದು ಮೆಡಿಟೇರಿಯನ್ಸಲ್ಲಿ ಕಂಡುಬರ್ತದೆ ಅಂಥೇಳಿ. ಇನ್ನು 5ನೇದಾಗಿ ಪಾಶ್ಚಾತ್ಯ ಅಥವಾ ಪಶ್ಚಿಮ ಬ್ರಕಿಸಫಲರು ಅಂತೇಳಿ ಹೇಳುವಂಥದ್ದು. ಸೊ ಇವರು ಪಶ್ಚಿಮ ದೇಶದಿಂದ ವಲಸೆ ಬಂದಂಥವ್ರು, ಅಂದರೆ ಇವರು ಯುರೋಪಿಯನ್ ಜನರೊಂದಿಗೆ ಒಂದು ಸಂಬಂಧವನ್ನು ಹೊಂದಿದೆ ಅಂಥೇಳಿ. ಮತ್ತು ಇದರಲ್ಲೂ ಸಹ ಉಪಭಾಗಗಳಿದೆ. ಒಂದು ಆಲ್ಫನೈಡು, ಡಿನಾರಿಕ್ಕು, ಹಾರ್ಮನೈಡು ಅಂಥೇಳಿ 3 ಭಾಗಗಳಿದೆ. ಮತ್ತು ಇನ್ನು ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರ, ಬಲಭಾಗದಲ್ಲಿ ಈ ಚಿತ್ರಗಳಿದೆ. ಇವೆಲ್ಲವೂ ಸಹ ಒಂದು ಪಶ್ಚಿಮ ಬ್ರಕಿಸಫಲರಿಗೆ ಸೇರಿರುವಂಥದ್ದು. ಇನ್ನು ನಾರ್ಡಿಕ್, ಇವರು ಉದ್ದನೆ ತಲೆ, ನೀಲಿ ಕಣ್ಣು, ಬಿಳಿ ಮೈ ಬಣ್ಣ, ಕಡಿಮೆ ಕೂದಲು ಮತ್ತು ಎತ್ತರ ಶರೀರದವರು. ಸೊ ಈ ಲಕ್ಷಣಗಳನ್ನು ಒಳಗೊಂಡಿರುವಂಥದ್ದು. ಸೊ ಇವರನ್ನು ಒಂದು ಆರ್ಯರು, ಸುಸಂಸ್ಕೃತ ಮಾತನಾಡುವಂಥ ಆರ್ಯರು ಹೇಳಿ ಕರೀತಾರೆ. ವಿದ್ಯಾರ್ಥಿಗಳು, ಇದು ಜನಾಂಗೀಯ ಸಮೂಹಗಳಿಗೆ ಅಥವಾ ಜನಾಂಗೀಯ ವೈವಿಧ್ಯತೆಗೆ ನಾವು ನೋಡುವಂಥದ್ದು. ಬಹುತೇಕ ಇದು BS ಗುಹರ್ ಅವರ ಒಂದು ಜನಾಂಗೀಯ ಸಮೂಹಗಳು ಬಹಳ ಮುಖ್ಯವಾದಂಥ ಪ್ರಶ್ನೆ. ಪ್ರತಿ ವರ್ಷ ಈ ಒಂದು 5 ಅಂಕದ ಪ್ರಶ್ನೆಗಳಿಗೆ BS ಗುಹರ್ ಅವರ ಜನಾಂಗೀಯ ಸಮೂಹಗಳನ್ನು ಚರ್ಚಿಸಿ ಅಂಥೇಳಿ ಕೇಳೋ ಸಾಧ್ಯತೆಗಳು ಸಹ ಹೆಚ್ಚಿರುತ್ತೆ. ಸೊ ಅದನ್ನು ಗಮನದಲ್ಲಿ ಇಟ್ಕೋಬೇಕು ನೀವು. ನಂತರ ಧಾರ್ಮಿಕ ವೈವಿಧ್ಯತೆ. ಧಾರ್ಮಿಕ ವೈವಿಧ್ಯತೆ ಇಲ್ಲಿ ಧಾರ್ಮಿಕ ಮೀನ್ಸ್ ಹಲವಾರು ಧರ್ಮಗಳಿರುವಂಥದ್ದು. ನಮ್ಮ ಭಾರತದಲ್ಲಿ 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಒಟ್ಟು ಪ್ರಮುಖವಾದಂಥ ಧರ್ಮಗಳು ಅಂತ ಹೇಳಿದ್ರೆ ನಾವು ಗುರುತಿಸುವಂಥದ್ದು 8 ಧರ್ಮಗಳನ್ನು ಗುರುತಿಸ್ತೀವಿ. ಒಂದು ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್, ಜೈನ, ಪಾರ್ಸಿ, ಯಹೂದಿ, ಬೌದ್ಧ. ನಮ್ಮ ಭಾರತದಲ್ಲಿ ಬಹುಸಂಖ್ಯಾತ ಧರ್ಮ ಅಂತ ಹೇಳಿದ್ರೆ ಹಿಂದೂ ಧರ್ಮ. ಅಂದರೆ 82% ಜನ ಈ ಒಂದು ಒಟ್ಟಾರೆ ಜನಸಂಖ್ಯೆಯಲ್ಲಿ ಕಂಡುಬರುವಂಥದ್ದು ಒಂದು ದೊಡ್ಡ ಧಾರ್ಮಿಕ ಸಮೂಹ ಇರುವಂಥದ್ದು. ಮತ್ತು ಇಲ್ಲೂ ಸಹ ಅನೇಕ ಪಂಥಗಳಿರುವಂಥದ್ದು. ಮತ್ತು ಪಂಥಗಳು ಅಂತ ಹೇಳಿದ್ರೆ ಶೈವರು, ವೈಷ್ಣವರು. ಸೊ ನಾವು ಈ ರೀತಿಯ ಪಂಥಗಳಾಗಿ ಗುರುತಿಸ್ತೀವಿ. ಮತ್ತು ಇಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಮಹಾಕಾವ್ಯಗಳು ಅಂತ ಹೇಳಿದ್ರೆ ರಾಮಾಯಣ, ಮಹಾಭಾರತ ಅಂಥೇಳಿ ನಾವು ಗುರುತಿಸುವಂಥದ್ದು. ಮತ್ತು ಹಲವಾರು ದಾರ್ಶನಿಕರು, ಋಷಿಮುನಿಗಳು. ಸೊ ಇವೆಲ್ಲರೂ ಸಹ ಒಂದು ಹಲವಾರು ಗ್ರಂಥಗಳನ್ನು ಬರೆದಿರೋದ್ರಿಂದ ಅದರ ಒಂದು ಒಟ್ಟು ಸಾರಾಂಶದಿಂದ ಈ ಒಂದು ಧರ್ಮ ರಚನೆ ಆಗಿದೆ ಅಂಥೇಳಿ ನಾವು ಗುರುತಿಸುವಂಥದ್ದು. ನಂತರ ಇನ್ನೊಂದು ಪ್ರಮುಖವಾದಂಥ ಧರ್ಮ ಅಂತ ಹೇಳಿದ್ರೆ ಬೌದ್ಧ ಧರ್ಮ. ಇಲ್ಲಿ ಒಟ್ಟು ಜನಸಂಖ್ಯೆ ಅಂತ ಹೇಳಿದ್ರೆ 0.7% ಇರುವಂಥದ್ದು. ಇಲ್ಲಿ 2 ಪಂಥಗಳಿರೋ ಈ ಒಂದು ಧರ್ಮದಲ್ಲಿ 2 ಪಂಥಗಳಿರುವಂಥದ್ದು, ಹೀನಯಾನ, ಮಹಾಯಾನ. ಜೈನ ಧರ್ಮವೂ ಸಹ ಅಷ್ಟೇ ಸಂಖ್ಯೆಯಲ್ಲಿ ಬಹಳ ಕಡಿಮೆ ಇರುವಂಥದ್ದು, 0.3% ಇರುವಂಥದ್ದು. ಇಲ್ಲಿ ದಕ್ಷಿಣ ಮತ್ತು ಉತ್ತರ ಭಾರತದಲ್ಲಿ ಕಂಡುಬರುವಂತಹ ಧರ್ಮ. ಇಲ್ಲಿ ಇದರಲ್ಲೂ ಸಹ 2 ಪಂಗಡಗಳಿರುತ್ತೆ. ಒಂದು ಶ್ವೇತಾಂಬರ ಮತ್ತು ದಿಗಂಬರ ಅಂಥೇಳಿ 2 ಉಪಪಂಗಡಗಳಿರುತ್ತೆ. ನಂತರ ಸಿಖ್ ಧರ್ಮ. ಈ ಭಾರತದಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ 0.2% ಅಷ್ಟು ಇರುವಂಥದ್ದು, ಬಹಳ ಕಡಿಮೆ ಇರುವಂಥದ್ದು. ಇದರ ಪವಿತ್ರ ಗ್ರಂಥ ಸಾಹಿಬ್ ಇರುವಂಥದ್ದು, ಸ್ವರ್ಣ ಮಂದಿರ, ಅಂದರೆ ಪವಿತ್ರ ಸ್ಥಳ ಸ್ವರ್ಣ ಮಂದಿರ ಆಗಿರುವಂಥದ್ದು. ಸೊ ಇವರು ಭಾಳ ವಿಶಿಷ್ಟವಾಗಿರುವಂಥ ಒಂದು ಧರ್ಮ ಅಂತೇಳಿ ಹೇಳುವಂಥದ್ದು. ಅಂದರೆ ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ 2ರ ಸಮ್ಮಿಶ್ರಣ ಸಂಸ್ಕೃತಿಯನ್ನು ಸಹ ಒಳಗೊಂಡಿದ್ದಾರೆ ಅಂತಲೂ ಸಹ ನಾವು ಹೇಳುವಂಥದ್ದು. ನಂತರ ಮುಸ್ಲಿಂ ಧರ್ಮ. ಅಂದರೆ ಇಲ್ಲಿ 2ನೇ ಅತಿ ದೊಡ್ಡ ಧರ್ಮ ಅಂಥೇಳಿ ನಾವು ಗುರುತಿಸ್ತೀವಿ ನಮ್ಮ ಭಾರತದಲ್ಲಿ. ಅಂದರೆ ಒಟ್ಟು ಜನಸಂಖ್ಯೆಯಲ್ಲಿ 12% ಇರುವಂಥದ್ದು. ಮತ್ತು ಇದರಲ್ಲಿ 2 ಪಂಗಡಗಳು ಇರುವಂಥದ್ದು, ಅಂದರೆ 2 ಪಂಥಗಳಿವೆ ಅಂಥೇಳಿ. ಒಂದು ಸುನ್ನಿ ಮತ್ತು ಶಿಯಾ. ಸುನ್ನಿ ಮತ್ತು ಶಿಯಾ 2 ಪಂಗಡಗಳು ಇವೆ ಅಂಥೇಳಿ. ಮತ್ತು ಇದಲ್ಲದೆ ಉಪಪಂಗಡಗಳು ಸಹ ಇರುತ್ತೆ. ನೀವು ಧಾರ್ಮಿಕ ಸಮೂಹಗಳಲ್ಲಿ ಧರ್ಮಗಳ ಬಗ್ಗೆ ನೀವು ಇದಕ್ಕಿಂತ ಮುಂಚೆ ಒಂದು ಭಾಗ ಓದಿರ್ತೀರ, ಧರ್ಮಗಳ ಬಗ್ಗೆ ಓದಿರ್ತೀರ. ಅಲ್ಲಿ ಡಿಟೇಲಾಗಿ ನೀವು ನೋಡುವಂಥದ್ದು. ಅಲ್ಲಿ ಮುಸ್ಲಿಂ ಧರ್ಮದಲ್ಲಿ 2 ಉಪಪಂಗಡಗಳಿರುತ್ತೆ, ಅಜ್ಲಫು ಮತ್ತು ಅಶ್ರಫು ಅಂಥೇಳಿ ನಾವು ನೋಡುವಂಥದ್ದು. ಸೊ ಅವೆಲ್ಲವೂ ಸಹ ಹೇಳುವಂಥದ್ದು. ನಾವು ಇಲ್ಲಿ ವೈವಿಧ್ಯತೆಯಲ್ಲಿ ಕೇವಲ ಒಂದು ಮೇಲ್ನೋಟಕ್ಕೆ ನಾವು ನೋಡುವಂಥದ್ದು. ಇನ್ನು ಕ್ರೈಸ್ತ ಧರ್ಮ. ಇಲ್ಲಿ ಭಾರತದಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ 2.6% ಇರುವಂಥದ್ದು. ಸೊ ಇದರಲ್ಲೂ ಸಹ 2 ಪಂಗಡಗಳಿರುತ್ತೆ, ಒಂದು ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್. ಏನು ಇದರ ಒಂದು ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ದೇವಸ್ಥಾನ ಅಂಥೇಳಿ ಇರುವಂಥದ್ದು, ಅಥವಾ ಕ್ರೈಸ್ತ ಧರ್ಮದಲ್ಲಿ ಚರ್ಚ್ ಅಂತೇಳಿ ಹೇಳ್ತೀವಿ, ಪ್ರೇಯರ್ ಮಾಡುವಂಥದ್ದು. ಬಹುಶಃ ನೀವೆಲ್ಲ ನೋಡಿರ್ತೀರ. ನಂತರ ಪಾರ್ಸಿಗಳು. ಇದು ಪರ್ಷಿಯಾದಿಂದ ವಲಸೆ ಬಂದಂಥದ್ದು, ಬಹಳ ಕಡಿಮೆ ಇರುವಂಥ ಜನಸಂಖ್ಯೆ ಅಥವಾ ಧರ್ಮ ಅಂತ ಹೇಳುವಂಥದ್ದು. ಮತ್ತು ಯಹೂದಿಗಳು. ಇವು ಒಟ್ಟು ಜನಸಂಖ್ಯೆಯಲ್ಲಿ 0.1% ಇರುವಂಥದ್ದು, ಬಹಳ ಕಡಿಮೆ ಇರುವಂಥದ್ದು.
ಒಟ್ಟಾರೆ ಈ ಧಾರ್ಮಿಕ ವೈವಿಧ್ಯತೆಯಲ್ಲಿ ಎಲ್ಲ ಧರ್ಮಗಳು ಅವರದೇ ಆದಂಥ ಆಚಾರ ವಿಚಾರಗಳಾಗಿರ್ಬೋದು, ಮತ್ತು ನಂಬಿಕೆಗಳಾಗಿರ್ಬೋದು, ಮೌಲ್ಯಗಳಾಗಿರ್ಬೋದು, ಇವೆಲ್ಲವೂ ಸಹ ಒಳಗೊಂಡಿರುವಂಥದ್ದು. ಹಬ್ಬದ ಆಚರಣೆಗಳಾಗಿರ್ಬೋದು. ನೋಡಿ, ಇವತ್ತು ಒಂದು ಬಕ್ರೀದ್ ಹಬ್ಬವನ್ನು ಮುಸ್ಲಿಂ ಧರ್ಮದವರು ಆಚರಣೆ ಮಾಡ್ತಾಯಿದ್ದಾರೆ. ಮುಂದಿನ ಇದೇ ತಿಂಗಳಲ್ಲಿ ನಾವು ಗಣೇಶ ಚತುರ್ಥಿ, ಅಂದರೆ ಹಿಂದೂ ಧರ್ಮದವರು ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡ್ತಾರೆ. ಅಂದರೆ ಪ್ರತಿಯೊಬ್ಬರೂ ಸಹ, ಅಂದರೆ ಪ್ರತಿಯೊಂದು ಧರ್ಮವೂ ಸಹ ಅದರದೇ ಆದಂಥ ಸಂಸ್ಕೃತಿ ಆಚರಣೆಗಳನ್ನು ಒಳಗೊಂಡಿದೆ ಅಂತ. ಸೊ ಇದು ಒಂದು ಧಾರ್ಮಿಕ ವೈವಿಧ್ಯತೆಯನ್ನು ನೋಡುವಂಥದ್ದು. ಇನ್ನು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ನೋಡೋದಾದರೆ, ಭಾರತದಲ್ಲಿ ಅನೇಕ ಸಾಂಸ್ಕೃತಿಕ ವೈವಿಧ್ಯತೆ ಇದೆ ಅಂತೇಳಿ. ಅಂದರೆ ಪ್ರತಿಯೊಂದು ಜನರಲ್ಲೂ ಸಹ ಅವರದೇ ಆದಂಥ ವರ್ತನೆಗಳಾಗಿರ್ಬೋದು, ಅಭ್ಯಾಸಗಳಾಗಿರ್ಬೋದು, ನಂಬಿಕೆಗಳಾಗಿರ್ಬೋದು, ನೈತಿಕ ನಿಯಮಗಳಾಗಿರ್ಬೋದು, ಆಹಾರಾಭ್ಯಾಸಗಳಾಗಿರ್ಬೋದು, ಉಡುಪುಗಳಾಗಿರ್ಬೋದು, ಮೌಲ್ಯಗಳಾಗಿರ್ಬೋದು, ಧಾರ್ಮಿಕ ಪದ್ಧತಿಗಳಾಗಿರ್ಬೋದು, ಇವೆಲ್ಲದೂ ಸಹ ವ್ಯತ್ಯಾಸಗಳಿದೆ ಅಂತ. ನಾನು ಆವಾಗಲೇ ಹೇಳಿದೆ, ಪ್ರತಿಯೊಂದು ಧರ್ಮಗಳು ಅವರದೇ ಆದಂಥ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ ಅಂತೇಳಿ, ಅವರದೇ ಆದಂಥ ವೇಷಭೂಷಣಗಳನ್ನು ಧರಿಸ್ತಾರೆ ಅಂತೇಳಿ. ನೋಡಿ, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹಬ್ಬಗಳಲ್ಲಿ ಸಾಮಾನ್ಯವಾಗಿ ಪುರುಷರು ಪಂಚೆ ಶರ್ಟನ್ನು ಧರಿಸುವಂಥದ್ದು. ನೀವು ಅದೇ ಮಡಿಕೇರಿ ಕಡೆ ಹೋದರೆ ಅವ್ರದ್ದೇ ಆದಂಥ ಒಂದು ವಿಶಿಷ್ಟವಾದಂಥ ಒಂದು ವೇಷಭೂಷಣವನ್ನು ಧರಿಸ್ತಾರೆ ಅಂತೇಳಿ. ಅಂದರೆ ಒಂದು ಪೇಟ ಹಾಕುವಂಥದ್ದು, ಮತ್ತು ಕೋಟ್ ಹಾಕುವಂಥದ್ದು, ಒಂದು ಕತ್ತಿ ಧರಿಸುವಂಥದ್ದು. ಸೊ ಎಲ್ಲವೂ ಸಹ ವ್ಯತ್ಯಾಸಗಳು ನಾವು ನೋಡುವಂಥದ್ದು. ಮತ್ತು ಬೇರೆ ಬೇರೆ ರಾಜ್ಯಕ್ಕೂ ಸಹ ಹೋದರೆ ಅವ್ರದ್ದೇ ಆದಂಥ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ ಅಂತೇಳಿ. ಮತ್ತು ವರ್ತನೆಗಳು ಸಹ ವಿಭಿನ್ನತೆ ಇರ್ತದೆ ಅಂತೇಳಿ. ಸೊ ಇವೆಲ್ಲ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ನಾವು ನೋಡುವಂಥದ್ದು. ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಅವರ ಆಚರಣೆಗಳಲ್ಲಿ ಮತ್ತು ಮನೋಭಾವನೆಗಳಲ್ಲೂ ಸಹ ಒಂದು ಬೇರೆ ಬೇರೆ ರೀತಿಯ ಮನೋಭಾವನೆಗಳನ್ನು ನೋಡುವಂಥದ್ದು. ಸೊ ಇದು ಸಾಂಸ್ಕೃತಿಕ ವೈವಿಧ್ಯತೆ. ನೀವು ಬೇರೆ ರಾಜ್ಯಕ್ಕೆ ಹೋಲಿಸೋಕ್ಕಿಂತ ನೀವು ನಿಮ್ಮ ಸ್ಥಳೀಯವಾಗಿ ನೋಡೋದಾದರೆ ಪ್ರತಿಯೊಂದು ಜಾತಿಗಳು ಸಹ ಅವ್ರದ್ದೇ ಆದಂಥ ಪದ್ಧತಿಗಳನ್ನು ಒಳಗೊಂಡಿರ್ತಾರೆ. ಕೆಲವರು ಮಾಂಸಾಹಾರಿಗಳಾಗಿರ್ತಾರೆ, ಕೆಲವರು ಸಸ್ಯಾಹಾರಿಗಳಾಗಿರ್ತಾರೆ. ಸೊ ಇವೆಲ್ಲವೂ ಸಹ ನಾವು ಸ್ಥಳೀಯವಾಗಿ ನೋಡೋದಾದರೆ ನಾವು ವೈವಿಧ್ಯತೆಯನ್ನು ನಾವು ಗುರುತಿಸ್ತೀವಿ ಅಂತೇಳಿ. ಸೊ ಇದಿಷ್ಟು ನಮ್ಮ ವೈವಿಧ್ಯತೆಯ ಅಂಶಗಳು ಅಥವಾ ವೈವಿಧ್ಯತೆಯ ಲಕ್ಷಣಗಳನ್ನು ನಾವು ನೋಡುವಂಥದ್ದು. ಸೊ ಇದೊಂದು ಭಾಗ ಅಂತ ಅಂದ್ಕೊಂಡ್ರೆ, ನೆಕ್ಸ್ಟು ವೈವಿಧ್ಯತೆಯಲ್ಲಿ ಏಕತೆ. ವೈವಿಧ್ಯತೆಯಲ್ಲಿ ಏಕತೆ ಮೀನ್ಸ್ ಏಕತೆಯ ಅಂಶಗಳನ್ನು ಸಹ ನಾವು ಗುರುತಿಸ್ತೀವಿ ಅಂತ ಹೇಳೋದು. ಏಕತೆಯ ಅಂಶಗಳನ್ನು ಸಹ ನಾವು ಗುರುತಿಸ್ತೀವಿ. ಇಲ್ಲಿ ಅನೇಕ ವೈವಿಧ್ಯತೆಗಳು ಇದ್ದರೂ ಸಹ ಇರುವಂಥ ಸಮೂಹದಲ್ಲಿ ನಾವೆಲ್ಲರೂ ಒಂದೇ ಎಂಬ ಪದವೇ ಏಕತೆ ಅಂತೇಳಿ ನಾವು ಗುರುತಿಸ್ತೀವಿ. ಅಂದರೆ ಎಷ್ಟೇ ವೈವಿಧ್ಯತೆ ಇದ್ದರೆ, ಇಲ್ಲಿ ಎಷ್ಟೇ ವೈವಿಧ್ಯತೆಗಳಿದ್ದರೂ ಸಹ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು ಎಂಬ ಮನೋಭಾವನೆಯನ್ನು ಮೂಡಿಸುವಂಥದ್ದು ಏಕತೆ. ಅಂದರೆ ಭಾರತದಲ್ಲಿ ಏಕತೆಯನ್ನು ಮೂಡಿಸುವಂಥ ಅಂಶಗಳು ಅಂತ ಹೇಳಿದ್ರೆ, ಇಲ್ಲಿ ಪ್ರಾಂತೀಯ ಏಕತೆ ಆಗಿರ್ಬೋದು, ಭಾಷಾ ಏಕತೆ ಆಗಿರ್ಬೋದು, ಧಾರ್ಮಿಕ ಏಕತೆ ಆಗಿರ್ಬೋದು, ಸಾಂಸ್ಕೃತಿಕ ಏಕತೆ ಆಗಿರ್ಬೋದು. ಪ್ರಮುಖವಾಗಿ 4 ರೀತಿಯಾಗಿ ನಾವು ಗುರುತಿಸ್ತೀವಿ ಅಂಥೇಳಿ. ಆಯಿತಾ? ಅಂದರೆ ಅಲ್ಲಿ ಪ್ರಾಂತೀಯ ಏಕತೆಯನ್ನು ನಾವು ಗುರುತಿಸೋದಾದರೆ, ಇಲ್ಲಿ ಭೌಗೋಳಿಕ ಅಂಶಗಳು ಕೂಡ ಭಾರತದ ಏಕತೆಗೆ ಕಾರಣವಾಗಿವೆ. ಇಲ್ಲಿ ಭಾರತಖಂಡ, ಜಂಬೂದ್ವೀಪ, ಭಾರತವರ್ಷ ಎಂಬ ಅಂಶಗಳು ಭಾರತೀಯರಲ್ಲಿ ಏಕತೆಯನ್ನು ಸೂಚಿಸುತ್ತವೆ. ಇಲ್ಲಿ ಹಿಮಾಲಯದಿಂದ ಕನ್ಯಾಕುಮಾರಿವರೆಗೂ, ಪೂರ್ವದಲ್ಲಿ ಬ್ರಹ್ಮಪುತ್ರ ನದಿಯಿಂದ ಪಶ್ಚಿಮ ಸಿಂಧೂ ನದಿಯವರೆಗೆ ನಮ್ಮ ಭಾರತ ದೇಶ ಹರಡಿಕೊಂಡಿದೆ ಅಥವಾ ವಿಸ್ತಾರಗೊಂಡಿದೆ ಅಂತೇಳಿ ನಾವು ಗುರುತಿಸುವಂಥದ್ದು. ಮತ್ತು ಒಟ್ಟು ಭಾರತವನ್ನು, ಅಖಂಡ ಭಾರತವನ್ನು ಭರತ ವರ್ಷ ಅಥವಾ ಭರತ ಎಂಬ ಒಂದು ರಾಜ ಆಳ್ವಿಕೆ ಮಾಡ್ತಾಯಿದ್ದ. ಸೊ ಭರತ ವರ್ಷ ಅಂಥೇಳಿ ನಾವು ಕರೆಯುವಂಥದ್ದು. ಹಾಗೆಯೇ ಇಲ್ಲಿ ಭಾರತ ಮಾತೆ, ವಂದೇ ಮಾತರಂ ಇವೆಲ್ಲವೂ ಸಹ ನಮ್ಮ ಭೌಗೋಳಿಕ ಏಕತೆಯನ್ನು ಸೂಚಿಸ್ತದೆ ಅಂಥೇಳಿ. ಆಯಿತಾ? ಮತ್ತು ಆರಂಭದಿಂದಲೂ ನಮ್ಮ ಚಿಂತಕರು, ಲೇಖಕರು, ರಾಜಕೀಯ ಅಥವಾ ಸಾಮಾಜಿಕ ತತ್ವಜ್ಞಾನಿಗಳು ಸಹ ಈ ಹೆಸರಿನ ಮೂಲಕ ಭಾರತದ ರಾಜಕೀಯ ಭೌಗೋಳಿಕ ಏಕತೆಯನ್ನು ಗುರುತಿಸ್ತಾರೆ. ಉದಾಹರಣೆಗೆ ವಿಷ್ಣು ಪುರಾಣದ ಪ್ರಕಾರ ಸಾಗರದಿಂದ ಉತ್ತರಕ್ಕೆ, ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವ ಭೂಮಿಯೇ ಭರತ ವರ್ಷ ಅಂಥೇಳಿ ಕರೀತಾರೆ. ಆಯಿತಾ? ಮತ್ತು ಅಂದರೆ ಇವೆಲ್ಲವೂ ಸಹ ಏಕತೆಯನ್ನು ಸೂಚಿಸುವಂಥದ್ದು. ಭರತ ಮಾತೆ, ಭರತ ಭೂಮಿ. ಆಯಿತಾ? ಸೊ ಇವೆಲ್ಲವೂ ಸಹ ಏಕತೆಯನ್ನು ಗುರುತಿಸುವಂಥದ್ದು. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ ಮಾತರಂ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು ಎಂಬ ಮನೋಭಾವನೆಯನ್ನು ಸೂಚಿಸುವಂಥದ್ದು. ಸೊ ಇದು ಪ್ರಾಂತೀಯ ಏಕತೆಯನ್ನು ನಾವು ಗುರುತಿಸ್ತೀವಿ. ಇನ್ನು ಭಾಷಾ ಏಕತೆ ಅಂತ ಹೇಳಿದ್ರೆ, ಇಲ್ಲಿ ಭಾಷೆ ಭಾರತೀಯರ ಏಕತೆಯನ್ನು ತರ್ತವೆ. ಅಂದರೆ ಇಲ್ಲಿ ನಾವು ಹಲವಾರು ಭಾಷೆಗಳಿವೆ ಅಂತೇಳಿ ನಾವು ಓದಿದ್ದೀವಿ. ಸ್ಥಳೀಯವಾಗಿ, ಪ್ರಾದೇಶಿಕವಾಗಿ ಹಲವಾರು ಭಾಷೆಗಳಿವೆ. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತನಾಡ್ತಾರೆ, ಆಂಧ್ರ ಪ್ರದೇಶದಲ್ಲಿ ತೆಲುಗು ಮಾತನಾಡುವಂಥದ್ದು, ತಮಿಳುನಾಡಲ್ಲಿ ತಮಿಳು ಭಾಷೆ ಮಾತನಾಡುವಂಥದ್ದು, ಕೇರಳದಲ್ಲಿ ಮಲಯಾಳಂ ಮಾತನಾಡುವಂಥದ್ದು. ಸೊ ಇವೆಲ್ಲವೂ ಸಹ ವೈವಿಧ್ಯತೆಗಳಿದೆ.
ವೈವಿಧ್ಯತೆಗಳಿದ್ದರೂ ಸಹ ನಾವು ಒಂದು ಭಾಷೆಯನ್ನು ರಾಷ್ಟ್ರೀಯ ಭಾಷೆಯನ್ನಾಗಿ ಮಾಡ್ಕೊಂಡಿದ್ದೀವಿ. ಅಂದರೆ ಹಿಂದಿ ಭಾಷೆಯನ್ನು ರಾಷ್ಟ್ರೀಯ ಭಾಷೆಯನ್ನಾಗಿ ಮಾಡ್ಕೊಂಡಿರುವಂಥದ್ದು. ಅಂದರೆ ಇವೆಲ್ಲವೂ ಸಹ ಒಟ್ಟುಗೂಡಿಸ್ತದೆ ಅಂಥೇಳಿ, ಆಯಿತಾ. ಮತ್ತು ಇಲ್ಲಿ ಒಂದು ಸಂಸ್ಕೃತ ಅನ್ನೋದು ಭಾಷೆಗಳನ್ನು ಒಟ್ಟುಗೂಡಿಸುವಂಥದ್ದು ಒಂದು ದೊಡ್ಡ ಬೆಸುಗೆ ಆಗಿರೋ ಸಂಸ್ಕೃತ. ಅಂದರೆ ಒಂದು ಸಂಸ್ಕೃತ ಭಾಷೆ ಏನಿದೆ ಎಲ್ಲ ಭಾಷೆಗಳಿಗೆ ಮೂಲ ಅಥವಾ ಒಂದು ಏನು ಬೇರು ಅಂತ ಏನು ಕರಿತೀವಿ, ಸೊ ಅದನ್ನು ಸೂಚಿಸುವಂಥದ್ದು, ಆಯಿತಾ. ನಂತರ ಹಿಂದಿ ಭಾಷೆಯನ್ನು ರಾಷ್ಟ್ರೀಯ ಭಾಷೆಯನ್ನಾಗಿ ಮಾಡ್ಕೊಂಡಿದ್ದೀವಿ, ಇಂಗ್ಲೀಷನ್ನು ಆಡಳಿತ ಭಾಷೆಯನ್ನಾಗಿ ಮಾಡ್ಕೊಂಡಿರುವಂಥದ್ದು. ಸೊ ಇವೆಲ್ಲ ಭಾಷೆಗಳು ನಮ್ಮನ್ನು ಒಟ್ಟುಗೂಡಿಸುವಂಥದ್ದು ಅಂತ ಹೇಳುವಂಥದ್ದು. ಸೊ ಹಾಗಾಗಿ ಭಾಷಾ ಏಕತೆಯನ್ನು ಗುರುತಿಸ್ತೇವೆ. ನಂತರ ಸಾಂಸ್ಕೃತಿಕ ಏಕತೆ, ಇಲ್ಲಿ ಭಾರತದಲ್ಲಿರುವಂಥ ಕಲೆ, ವಾಸ್ತುಶಿಲ್ಪ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ನಾಟಕ ಆಗಿರ್ಬೋದು, ಆಧ್ಯಾತ್ಮಿಕ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಇವೆಲ್ಲ ಅಂಶಗಳು ಭಾರತೀಯರನ್ನು ಒಂದುಗೂಡಿಸುವಂಥದ್ದು. ನೋಡಿ, ದಸರಾ ಆಗಿರ್ಬೋದು, ದೀಪಾವಳಿ, ಹೋಳಿ, ಗಣಪತಿ ಹಬ್ಬ, ರಾಮನವಮಿ ಹಬ್ಬದ ಬಗ್ಗೆ ನಂಬಿಕೆಯನ್ನು ಭಾರತೀಯರೆಲ್ಲರೂ ಒಂದೇ ಕುಟುಂಬದ ಸ್ವರೂಪ, ತಂದೆ ತಾಯಿ ಗೌರವ, ಪತಿ ಪತ್ನಿಯರ ಸಂಬಂಧ ಆಗಿರ್ಬೋದು, ಭಾರತೀಯರೆಲ್ಲರೂ ಒಂದೇ ರೀತಿಯನ್ನು ಸೂಚಿಸುವಂಥದ್ದು. ಉದಾಹರಣೆಗೆ ಗಣಪತಿ ಹಬ್ಬ ಆಚರಣೆ ಮಾಡೋದ್ರ ಮುಖಾಂತರ ನಾವೆಲ್ಲರೂ ಏಕತೆಯನ್ನು ನಾವು ಸಾಧಿಸ್ತೀವಿ. ನೀವು ಫಾರ್ ಎಕ್ಸಾಂಪಲ್ ನೀವೇ ಗಣಪತಿಯನ್ನು ಕೂರಿಸ್ತೀರ ಈ ಟೈಮ್ನಲ್ಲಿ, ಈ ಆಗಸ್ಟ್ ತಿಂಗಳು ಬಂದರೆ ಗಣಪತಿಯನ್ನು ನೀವೇ ಕೂರಿಸುವಂಥದ್ದು. ಎಲ್ಲರೂ ಅಲ್ಲಿ ಯಾವುದೇ ಜಾತಿ, ಯಾವುದೇ ಧರ್ಮ ಯಾವುದೂ ಬರೋದಿಲ್ಲ. ಅಲ್ಲಿ ಒಂದು ಸಮೂಹ, ಯುವ ಸಮೂಹ ಅಲ್ಲಿ ಏನು ಭಕ್ತಿ ಭಾವದಿಂದ ಅದನ್ನು ಕೂರಿಸುವಂಥದ್ದು, ಅದಕ್ಕೆ ಪೂಜೆ ಮಾಡುವಂಥದ್ದು, ನಂತರ ಅದೆಲ್ಲ ತಗೊಂಡೋಗಿ ಕೆರೆಗೆ ವಿಸರ್ಜನೆಯನ್ನು ಮಾಡುವಂಥದ್ದು. ಸೊ ಆಗೆಲ್ಲರೂ ಒಂದೇ ಅನ್ನೋ ಮನೋಭಾವನೆ ಮೂಡುವಂಥದ್ದು. ಸೊ ಇದೆಲ್ಲ ಸಾಂಸ್ಕೃತಿಕ ಏಕತೆಯನ್ನು ನಾವು ನೋಡುವಂಥದ್ದು. ಇನ್ನು ಧಾರ್ಮಿಕ ಏಕತೆಯನ್ನು ನೋಡೋದಾದರೆ, ಅಂದರೆ ಇಲ್ಲಿ ಭಾರತೀಯರಲ್ಲಿ ಏಕತೆಯನ್ನು ತರುವಂಥ ಮತ್ತೊಂದು ಅಂಶ ಅಂತ ಹೇಳಿದ್ರೆ ಧಾರ್ಮಿಕ ಅಂಶ. ಇಲ್ಲಿ ಧಾರ್ಮಿಕ ಅಂಶ ಮೀನ್ಸ್ ಇಲ್ಲಿ ಸಾಮಾನ್ಯ ದೇವತೆಗಳು ಮುಖಾಂತರವಾಗಿ ಧಾರ್ಮಿಕ ಏಕತೆಯನ್ನು ನೋಡಲಿಕ್ಕೆ ಸಾಧ್ಯ ಇದೆ ಅಂತ. ಅಂದರೆ ಭಾರತದಲ್ಲಿ ಅನೇಕ ದೇವರುಗಳಿರುವಂಥದ್ದು, ಗಣಪತಿ, ಶಿವ, ವಿಷ್ಣು, ರಾಮ, ಹನುಮಾನ್, ಕಾಳಿ, ದುರ್ಗಿ, ಇವೆಲ್ಲವೂ ಸಹ ಭಾರತೀಯರೆಲ್ಲರೂ ಸಹ ಆರಾಧಿಸ್ತಾರೆ ಅಂತೇಳಿ. ಮತ್ತು ಇಲ್ಲಿ ಸಾಮಾನ್ಯ ಯಾತ್ರಾ ಸ್ಥಳ ಅಂಥೇಳಿ ಇರ್ತಾರೆ. ಉದಾಹರಣೆಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಅದು ಅಲ್ಲಿ ಬರೀ ಶೈವರೇ ಹೋಗಬೇಕು ಅಂತ ಏನಿಲ್ಲ, ಎಲ್ಲರೂ ಸಹ ಒಂದು ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತಾರೆ. ತಿರುಪತಿ, ಅಲ್ಲಿ ಬರೀ ವೈಷ್ಣವರು ಹೋಗಬೇಕು ಅಂತ ಏನಿಲ್ಲ, ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಸಹ ಅಲ್ಲಿಗೆ ಹೋಗಿ ಭೇಟಿ ಕೊಟ್ಟು ಅಲ್ಲಿ ಪೂಜೆ ಮಾಡ್ಕೊಂಬರುವಂಥದ್ದು. ತಿರುಪತಿ ಆಗಿರ್ಬೋದು, ಅಯೋಧ್ಯೆ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ಸುಬ್ರಹ್ಮಣ್ಯ ಆಗಿರ್ಬೋದು. ಸೊ ಎಲ್ಲರೂ ಸಹ ಅಲ್ಲಿ ಆ ಒಂದು ಕ್ಷೇತ್ರಕ್ಕೆ ಹೋಗ್ತಾರೆ ಅಂತೇಳಿ. ಮತ್ತು ಸಾಮಾನ್ಯ ಪವಿತ್ರ ಗ್ರಂಥಗಳು, ಇಲ್ಲಿ ಭಾರತದಲ್ಲಿ ಅನೇಕ ಗ್ರಂಥಗಳಿರುವಂಥದ್ದು, ವೇದ, ಉಪನಿಷತ್ತು, ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ಈ ಗ್ರಂಥಗಳನ್ನು ಭಾರತೀಯರು ಪಠಿಸುವಂಥದ್ದು. ಮತ್ತು ಹಲವಾರು ದೇವಸ್ಥಾನಗಳಿಗೆ ಭೇಟಿ ಕೊಡುವಂಥದ್ದು. ಉದಾಹರಣೆಗೆ ಅಮರನಾಥ, ತಿರುಪತಿ, ಧರ್ಮಸ್ಥಳ, ರಾಮೇಶ್ವರ, ದ್ವಾರಕ, ಕಾಶಿ, ಕೇದಾರನಾಥ ಇವೆಲ್ಲರೂ ಸಹ ಭಾಗವಹಿಸುವಂಥದ್ದು. ಮತ್ತು ಸಾಮಾನ್ಯ ಪವಿತ್ರ ಸ್ಥಳಗಳು ಅಂದರೆ ಪವಿತ್ರ ನದಿಗಳು ಇರುವಂಥದ್ದು, ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ, ಎಲ್ಲ ನದಿಗಳಿಗೆ ಭಾರತೀಯರೆಲ್ಲರೂ ಸಹ ಭೇಟಿ ನೀಡುವಂಥದ್ದು. ಸೊ ಇವೆಲ್ಲ ಅಂಶಗಳನ್ನು ನಾವು ನೋಡೋದಾದರೆ ಒಂದು ಧಾರ್ಮಿಕ ಏಕತೆಯನ್ನು ನಾವು ಸೂಚಿಸುವಂಥದ್ದು. ವಿದ್ಯಾರ್ಥಿಗಳು ಏನು ಏನು ಏಕತೆ ಅಂಶಗಳನ್ನು ನೋಡ್ತೀವಿ, ಏಕತೆ ಅಂಶಗಳನ್ನು ಸಹ ನೀವು ನೋಡ್ಕೊಬೇಕು, ಮತ್ತು ವೈವಿಧ್ಯತೆ ಅಂಶಗಳನ್ನು ಸಹ ನೋಡ್ಕೋಬೇಕು. ವೈವಿಧ್ಯತೆ ಅಂಶಗಳ ಮುಖಾಂತರವಾಗಿ ನಾವು ಏಕತೆ ಅಂಶಗಳನ್ನು ನೋಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳೋದ್ರ ಮುಖಾಂತರ ಈ ನೀವು ಈ ಟಾಪಿಕ್ನ ನೀವು ಅರ್ಥ ಮಾಡಿಕೊಂಡ್ರೆ ಪ್ರಶ್ನೆಗಳು ಯಾವ ರೀತಿ ಕೇಳಿದ್ರೂ ಸಹ ನೀವು ಬರೀಲಿಕ್ಕೆ ಸಾಧ್ಯ ಇದೆ ಅಂತೇಳಿ. ಏಕತೆ ಅಂಶಗಳು ಕೇಳಿದಾಗ ಏಕತೆ ಅಂಶಗಳನ್ನು ನೀವು ಬರೀಬೇಕಾಗತ್ತೆ. ವೈವಿಧ್ಯತೆ ಅಂಶಗಳು ಅಥವಾ ವೈವಿಧ್ಯತೆ ಲಕ್ಷಣಗಳನ್ನು ಕೇಳಿದ್ರೆ ನೀವು ಭೌಗೋಳಿಕ ವೈವಿಧ್ಯತೆಗಳು, ಭಾಷಾ ವೈವಿಧ್ಯತೆಗಳಾಗಿರ್ಬೋದು, ಧಾರ್ಮಿಕ ವೈವಿಧ್ಯತೆಗಳಾಗಿರ್ಬೋದು, ಆಯಿತಾ, ಸಾಂಸ್ಕೃತಿಕ ಮತ್ತು ಜನಾಂಗೀಯ ಇದನ್ನು ನೀವು ಬರಿಬೇಕಾಗತ್ತೆ. ಅಥವಾ 10 ಮಾರ್ಕ್ಸ್ಗೆ ವಿವಿಧತೆಯಲ್ಲಿ ಏಕತೆ ಇದನ್ನು ಸಮರ್ಥಿಸಿ ಅಂತ ಕೇಳಿದ್ರೆ ವೈವಿಧ್ಯತೆ ಅಂಶಗಳನ್ನು ಸಹ ನೀವು ಬರಿಬೇಕಾಗತ್ತೆ, ಪೀಠಿಕೆ ಬರೆದು ನಂತರ ಏಕತೆ ಅಂಶಗಳನ್ನು ಬರೆದು ಕನ್ಕ್ಲೂಷನ್ ಕೊಡಬೇಕಾಗುತ್ತೆ. ಏನೇ ನಮ್ಮ ಭಾರತದಲ್ಲಿ ಏನೇ ವೈವಿಧ್ಯತೆಗಳಿದ್ದರೂ ಸಹ ವೈವಿಧ್ಯತೆ ಅಂಶಗಳಿದ್ದರೂ ಸಹ ನಮ್ಮ ಭಾರತದಲ್ಲಿ ಏಕತೆಯನ್ನು ನೋಡಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ನಾವು ಹೇಳುವಂಥದ್ದು. ವಿದ್ಯಾರ್ಥಿಗಳೇ, ನಾವು ಈ ಒಂದು ಭಾಗವನ್ನು ನಾನು ನಿಮ್ಮ ಮುಂದೆ ಪಡಿಸಿದ್ದೀನಿ. ಇದು ಮೊದಲ ಪ್ರಯತ್ನ ಆಗಿರುವಂಥದ್ದು.
ಏನಾದರೂ ಚೇಂಜಸ್ ಆಗಬೇಕು ಅಂತ ಹೇಳಿದ್ರೆ, ಮುಂದೆ ಏನೋ ತಪ್ಪುಗಳು ಇತ್ತು ಅಂತ ಹೇಳಿದ್ರೆ ನಾನು ಮುಂದೆ ಸರಿಪಡಿಸ್ಕೊಳ್ತೀನಿ ಅಂತ ಹೇಳ್ತಾ ಈ ಭಾಗವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.